ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಶಾರದೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಸಿದ್ದು ಮಾರ್ಚುರಿಗೆ ಹೋಗಿ ಎಲ್ಲ ಹೆಣಗಳನ್ನು ನೋಡ್ತಾ ಇರ್ತಾನೆ. ಇಲ್ಲಿರೋ 3 ಹೆಣಗಳಲ್ಲಿ 2 ಹೆಣ ಶಾರದಂದಾಗಿರಲ್ಲ. ಸಿದ್ದು ತುಂಬಾ ಭಯಭೀತನಾಗಿರ್ತಾನೆ. ಇದು 3ನೇ ಹೆಣದ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಸೆರಗು ಕೆಳಗ್ ಬಿದ್ಬಿಡುತ್ತೆ. ಸೆರಗುನ ನೋಡಿ ಸಿದ್ದು ಪಕ್ಕ ಕನ್ಫರ್ಮ್ ಮಾಡ್ಕೊಂತಾನೆ ಇದು ಶಾರದಂದೆ ಅಂತ. ಹೋಗ್ಬೇಕಾದ್ರೆ ಅದೇ ಸಾರಿಲೇ ಹೋಗಿರ್ತಾಳೆ. ಖಂಡಿತ ನಮ್ ಶಾರದಂದೆ ಅಂತ ತುಂಬಾ ಇದಲ್ಲಿ ನಡುಕ್ತಾ ಇರ್ತಾನೆ ನಮ್ ಸಿದ್ದು. ಇದು ನಮ್ ಶಾರದಾ ಅವ್ರದೇ ಅಂತ ಸಿದ್ದು ಹೇಳ್ತಾ ಇರ್ಬೇಕಾದ್ರೆ ಯೋಗಿ ಸಮಾಧಾನ ಮಾಡ್ಕೊ ಮಗ ನನ್ ಕೈಲಿ ಬಿಟ್ಟಿರಕ್ಕಾಗಲ್ಲ ಶಾರದನ್ನ. ಶಾರದಾ ಅವ್ರಿಲ್ದೆ ನಾನ್ ಬದುಕೋದಿಲ್ಲ, ಅವ್ರಿರೋ ಜಾಗಕ್ಕೆ ನಾನು ಹೋಗ್ತೀನಿ. ಕಿರ್ಚಾಡ್ತಾ ಇರ್ತಾನೆ ಸಿದ್ದು. ವಾಸ್ತವನ ಅರ್ಥ ಮಾಡ್ಕೋ ಅಂತ ಯೋಗಿ ಹೇಳ್ತಾ ಇರ್ತಾನೆ. ಎಷ್ಟು ಹೇಳಿದ್ರು ಸಿದ್ದು ಕೇಳೋದೇ ಇಲ್ಲ ಯೋಗಿ, ನನಗೆ ಅವಳು ಬೇಕೇ ಬೇಕು, ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಫ್ರೆಂಡ್ ಯೋಗಿ ಹತ್ರ ತುಂಬಾನೇ ಹೇಳ್ಕೊಂಡು ಹೇಳ್ತಾ ಇರ್ತಾನೆ ಸಿದ್ದು. ಸಿದ್ದುಗೆ ಈ ವಿಷಯನ ಅರಗಿಸ್ಕೊಳಕ್ ಆಗ್ತಾ ಇರಲ್ಲ. ಸಿದ್ದು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಓಡಿ ಹೋಗ್ತಾನೆ. ಕೂಡ ಸಿದ್ದು ಹಿಂದೆನೆ ಓಡ್ ಬರ್ತಾ ಇರ್ತಾನೆ. ಕೋಪ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ಆಸ್ಪತ್ರೆಯಲ್ಲಿ ಸಿಕ್ಕಿರೋದನ್ನೆಲ್ಲ ಹೊಡೆದಾಕ್ತಾ ಇರ್ತಾನೆ. ಇದ್ದ ಗಾಜನ್ನೆಲ್ಲ ಹೊಡೆದಾಕ್ಬಿಡ್ತಾನೆ ಸಿದ್ದು. ಇದನ್ನೆಲ್ಲ ನೋಡಿ ಯೋಗಿಗೆ ಇದನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಯೋಗಿ ಸಮಾಧಾನ ಮಾಡಕ್ಕೆ ಅಂತ ಹೋದ್ರೆ ಯೋಗಿನೂ ಸಹ ನೋಕಿ ಹುಚ್ಚನ್ ತರ ಆಡ್ತಾ ಇರ್ತಾನೆ ಸಿದ್ದು. ಸಿದ್ದು ಪ್ಲೀಸ್ ನನ್ ಮಾತ್ ಕೇಳು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಯೋಗಿ. ನಾನು ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ನಲ್ಲ, ಅದಕ್ಕೆ ಆ ದೇವ್ರಿಗೂ ಹೊಟ್ಟೆ ಕಿಚ್ಚು ಬಂತು ಅನ್ಸುತ್ತೆ. ಶಾರದನಿಂದ ನನ್ನ ದೂರ ಮಾಡ್ಬಿಟ್ರು ಅಂತ ಹೇಳ್ಕೊಂಡು ತುಂಬಾ ಕಣ್ಣೀರಾಗ್ತಾ ಇರ್ತಾನೆ. ನನಗೆ ಒಬ್ನೇ ಜೀವನ ಮಾಡ್ಲಿ ಇನ್ ಮುಂದೆ ಶಾರದವ್ರು ಬಿಟ್ಟು. ಅವರು ನನ್ನ ಉಸಿರು ಅಂತ ಅನ್ಕೊಂಡು ನಾನು ಇಷ್ಟು ದಿನ ಅದೇ ಒಳಗೆ ಅವ್ರನ್ನ ಬಚ್ಚಿಟ್ಕೊಂಡಿದ್ದೆ. ಇಲ್ಲ ಅನ್ನೋದನ್ನ ನೆನ್ಸ್ಕೊಂಡ್ರೆ ನಾನು ಉಸಿರೇ ನಿಂತೋಗೋ ತರ ಆಗ್ತಾ ಇದೆ. ಕಿರ್ಚಾಡ್ಕೊಂಡು ಸಿದ್ದು ಹೇಳ್ತಾ ಇದ್ರೆ ಈ ಕಡೆ ಹಿಂದ್ಗಡೆ ಶಾರದಾ ಬಂದ್ ನಿಂತಿರ್ತಾಳೆ. ಸಿದ್ದು ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡು ಶಾರದಂಗೆ ತುಂಬಾನೇ ಶಾಕ್ ಆಗಿ ಹಾಗೆ ನಿಂತಿರ್ತಾಳೆ. ಸಿದ್ದು ಆಡ್ತಿರೋ ಮಾತುಗಳನ್ನೆಲ್ಲ ಕೇಳಿ ಶಾರದಂಗೆ ತನ್ನಂತಾನೆ ಕಣ್ಣೀರ್ ಬರ್ತಾ ಇರುತ್ತೆ. ಸಿದ್ದು ಹೇಳ್ತಾ ಇರ್ತಾನೆ, ನಾನ್ ಪ್ರೀತಿಸ್ತಿರೋ ವಿಷಯನ ಎಷ್ಟು ದಿನ ಹೇಳ್ಕೊಳ್ಳೋಣ ಅಂದೆ, ಎಲ್ಲ ಪ್ರಯತ್ನ ಪಟ್ಟೆ, ಆದ್ರೂ ಆಗ್ಲಿಲ್ಲ. ಅವರು ಟ್ರಿಪ್ ಇಂದ ಬಂದ್ಮೇಲೆ ಹೇಳೋಣ ಅಂತ ಅನ್ಕೊಂಡಿದ್ದೆ, ಈಗ ಅವರು ನನ್ನನ್ನೇ ಬಿಟ್ಟು ಹೊರಟೋಗ್ಬಿಟ್ರು. ಈ ಕಡೆ ಸಿದ್ದು ಹೇಳ್ತಾ ಇದ್ರೆ ಆ ಕಡೆ ಶಾರದಂಗೆ ಇದೆಲ್ಲ ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ಶಾರದಾ ಅವರೇ ಇಲ್ಲ ಅಂತಂದ್ಮೇಲೆ ನಾನ್ ಖಂಡಿತವಾಗ್ಲೂ ಬದುಕೋದಿಲ್ಲ ಕಣೋ. ಹೋಗಿದಾರೋ ನಾನು ಅಲ್ಲಿಗೆ ಹೊರಟೋಗ್ತೀನಿ, ಅಂತೂ ಈ ಭೂಮಿ ಮೇಲೆ ಬದುಕಲ್ಲ ಅಂದ್ರೆ ಬದುಕಲ್ಲ. ಆಟ ಮಾಡ್ತಾ ಇರ್ತಾನೆ ಸಿದ್ದು. ನಾನ್ ಬದುಕೋದಿಲ್ಲ ಯೋಗಿ, ನಾನು ಇರೋದಿಲ್ಲ, ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಮಾಧಾನ ಮಾಡ್ಕೊಳ್ಳೋ, ಸ್ಟಾಪ್ ಇಟ್ ಅಂತ ಮಾತಾಡ್ತಾ ಇದೀಯ ಸಿದ್ದು. ನೀನು ಸತ್ತೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಸತ್ತೋದ್ರೆ ಆ ಬದುಕಿ ಬಾಳ್ಬೇಕಾಗಿರೋ ದೀಪು ಪುಟ್ಟ ಏನೋ ಮಾಡ್ಬೇಕು. ನೀನು ಶಾರದಾ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಆ ದೀಪು ಪುಟ್ಟ ಒಬ್ಳು ಏನೋ ಮಾಡ್ತಾಳೆ ಇಲ್ಲಿ, ನೀನು ಅವಳು ನರ್ಕ ಅನ್ಭವಿಸ್ತಾಳೆ ಆಯ್ತಾ ಹೇಳ್ತಿರ್ಬೇಕಾದ್ರೆ ಇವ್ರು ಮಾತು ಕೇಳಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಶಾರದಾ ಜೋರಾಗಿ ಕಣ್ಣೀರಾಗ್ತಾ ಇರ್ತಾಳೆ. ಸಮಾಧಾನ ಮಾಡ್ಕೊ, ದೀಪು ಪಾಲಿಗೆ ಅಪ್ಪ ಅಂತೂ ಯಾವಾಗ್ಲೂ ಸತ್ತೋದ, ಆದ್ರೆ ಈಗ ಅಮ್ಮನೂ ಇಲ್ಲ, ಈಗ ಉಳಿದಿರೋದು ನೀನೊಬ್ನೇ. ಹೋಗಿ ನೀನೇ ಸಮಾಧಾನ ಮಾಡ್ಬೇಕು, ಮುಖ ನೋಡು, ಅರ್ಥ ಮಾಡ್ಕೊಳ್ಳೋ ಪ್ಲೀಸ್ ಕಣೋ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಕಾಡಲ್ಲಿರೋ ದೀಪು ಹತ್ರ ಇಬ್ರು ನೋಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಹಿಂದೆ ಇರೋ ಶಾರದನ್ನ ಇಬ್ರು ನೋಡೋದೇ ಇಲ್ಲ. ಮಾತಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಶಾರದಾ ಅಲ್ಲೇ ಶಾಕಿಂದ ನಿಂತಿರ್ತಾಳೆ. ಇಬ್ರು ಅಲ್ಲಿಂದ ಹೋದ್ಮೇಲೆ ಶಾರದಾ ಮುಂದೆ ಬಂದು ಯೋಚನೆ ಮಾಡ್ತಾ ನಿಂತಿರ್ತಾಳೆ. ದೇವ್ರೆ, ನಾನ್ ಕೇಳಿಸ್ಕೊಂಡಿದ್ದೆಲ್ಲ ನಿಜಾನ? ಸಿದ್ದು ಸರ್ ನನ್ ಮೇಲೆ ಈ ತರ ಒಂದ್ ಭಾವನೆ ಬೆಳೆಸ್ಕೊಂಡಿದಾರ? ಇಲ್ಲ, ಇದೆಲ್ಲ ಖಂಡಿತವಾಗ್ಲೂ ನಿಜ ಆಗೋಕೆ ಸಾಧ್ಯನೇ ಇಲ್ಲ. ನಾ ಸುಳ್ಳಾಗಿರ್ಲಿ ದೇವ್ರಲ್ಲಿ ಬೇಡ್ಕೊಂತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಬದಲು ನಾನ್ ಸತ್ತೋಗಿದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇದು ಸರ್ ನಿಮ್ ಮನ್ಸಲ್ಲಿ ನನ್ ಮೇಲೆ ಇಂತ ಭಾವನೆ ಇದೆಯಾ? ಇದನ್ನ ನನ್ ಕೈಲಿ ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಯ್ಯೋ ನನ್ ದೀಪು ಪುಟ್ಟ ಇಲ್ಲಿ ಅಂತ ಹೇಳಿ ದೀಪು ಪುಟ್ಟನ ನೆನೆಸ್ಕೊಂಡು ಕಣ್ಣೀರ್ ಹಾಕೊಂಡು ದೀಪು ಪುಟ್ಟ ಹತ್ರ ಹೋಗ್ತಾ ಇರ್ತಾಳೆ. ಒಂದ್ ಕಡೆ ಅವ್ರ ಟೀಚರ್ ಶಾರದವ್ರೆ ಅಂತ ಕೂಗ್ತಾರೆ, ಆದ್ರೂ ಅದನ್ನ ಕೇಳಿಸ್ಕೊಳ್ದೆ ಪುನಃ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಸಿದ್ದು ಮತ್ತು ಯೋಗಿ ಹೋಗ್ತಾ ಇರ್ತಾರೆ. ಸರ್ ಒಂದ್ ನಿಮಿಷ ನಿಂತ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಅವ್ರು ತನ್ನ ಪಾಡಿಗೆ ತಾನು ಹೋಗ್ತಾನೆ ಇರ್ತಾರೆ. ಆ ಟೀಚರು ಸಹ ಬೇರೆ ಕಡೆ ಹೋಗಿ ಬಿಡ್ತಾರೆ. ಯೋಗಿ ಹೇಳ್ತಾ ಇರ್ತಾನೆ, ಬಾರು ಪ್ಲೀಸ್ ಕಣೋ, ಆ ದೀಪು ಪುಟ್ಟನ ಮಾತಾಡ್ಸ್ಕೊಂಡ್ ಬರೋಣ ಅಂತ, ನಾನ್ ಸಮಾಧಾನ ಮಾಡೋಣ ಬಾರೋ ಅಂತ ಕರಿತಿರ್ಬೇಕಾದ್ರೆ ಏನಂತ ಸಮಾಧಾನ ಮಾಡ್ಲೋ, ಅಮ್ಮ ಇಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ, ಅಲ್ಲಿ ಬರೋದಿಲ್ಲ ಅಂತ ಸಿದ್ದು ಹೇಳ್ತಾನೆ. ಅಮ್ಮ ಬದುಕಿಲ್ಲ ಅಂತ ನಾನು ಯಾವ ಬಾಯಲ್ಲಿ ಹೇಳೋ ಅಂತ ಸಿದ್ದು ಜೋರಾಗಿ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಟೀಚರು ಓಡ್ ಬರ್ತಾರೆ. ಅವ್ರಿಗೆ ಏನೂ ಆಗಿಲ್ಲ, ಅವರು ಸೇಫ್ ಆಗಿದ್ದಾರೆ ಅಂತ ಆ ಟೀಚರ್ ಹೇಳ್ತಾರೆ. ಅವ್ರ ಮಾತು ಕೇಳಿ ಮತ್ತೆ ಯೋಗಿ ಇಬ್ರು ಶಾಕ್ ಆಗಿ ಆ ಟೀಚರ್ನೇ ನೋಡ್ತಾ ಇರ್ತಾರೆ. ಟೀಚರ್ ನೀವು ಅಂತ ಕೇಳಿದಾಗ ನಿಜ ಸರ್, ಶಾರದಾ ಅವರು ಬದುಕಿದ್ದಾರೆ ಅಷ್ಟೇ ನೋಡ್ದೆ ಅಂದಾಗ ಸಿದ್ದುಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಏನ್ ಹೇಳ್ತಾ ಇದೀರಾ, ನಿಜ ಹೇಳ್ತಾ ಇದೀರಾ ಅಂತ ಕೇಳಿದಾಗ ಹೌದು ಸರ್ ಬದುಕಿದ್ದಾರೆ, ನಂಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ರು, ಯಾರೋ ಉಸಿರಾಡ್ತಾ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನು ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಷ್ಟೇ ನೋಡ್ದೆ. ಅವರು ಈ ಕಡೆ ವಾರ್ಡ್ ಕಡೆ ಹೋಗ್ತಾ ಇದ್ರು. ಸಿದ್ದುಗೆ ತುಂಬಾನೇ ಖುಷಿಯಾಗಿ ಶಾರದನ ನೋಡಕ್ಕೆ ಅಂತ ಓಡಿ ಹೋಗ್ತಾ ಇರ್ತಾನೆ. ಕಡೆ ದೀಪು ಪುಟ್ಟ, ಅಮ್ಮ ನೀನ್ ಎಲ್ಲಿದ್ಯಮ್ಮ, ನೀನ್ ಬೇಕಮ್ಮ, ಕಣ್ಣಿಗೆ ಕಾಣಿಸಮ್ಮ ಅಂತ ಅವಳು ಸಹ ವಾರ್ಡ್ ಅಲ್ಲಿ ಕಡೆ ಹುಡುಕ್ತಾ ಇರ್ಬೇಕಾದ್ರೆ ಮೈಕೆ ಸಿದ್ದು ಬರ್ತಾನೆ. ಅಮ್ಮ ಇಲ್ಲಿ ಫ್ರೆಂಡ್ ಯಾರು ಕಾಣ್ತಾ ಇಲ್ಲ, ಸೇಫ್ ಆಗಿದ್ದಾರೆ, ನೀನ್ ಟೆನ್ಷನ್ ತಗೋಬೇಡ, ಇಲ್ಲೇ ಎಲ್ಲೋ ಇದಾರೆ ಹುಡ್ಕೋಣ ಬಾ ಅಂತ ಸಿದ್ದು ಮಗು ಎತ್ಕೊಂಡು ತಿರ್ಗಾ ಅಷ್ಟರಲ್ಲಿ ಶಾರದಾ ಅಲ್ಲಿಗೆ ಬಂದೇ ಬಿಡ್ತಾಳೆ. ಅದನ್ನ ನೋಡಿದ ಖುಷಿಗೆ ಸಿದ್ದು ಶಾಕ್ ಆಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತ್ಕೊಂಡ್ಬಿಡ್ತಾನೆ. ಆದ್ರೆ ಶಾರದಾ ಮಾತ್ರ ಈ ವಿಷಯ ಎಲ್ಲ ತಿಳ್ಕೊಂಡು ಒಳಗೊಳಗೆ ಸಂಕಟ ಪಡ್ತಾ ಇರ್ತಾಳೆ. ಶಾರದಾ ಹೇಗ್ ಬದುಕಿದ್ಲು ಅಂದ್ರೆ ಶಾರದಾನ ಮಾರ್ಚುರಿಗೆ ಶಿಫ್ಟ್ ಮಾಡುವಾಗ ಅವಳ ಹೃದಯ ಬಡಿತ ಅಂತ ಇರುತ್ತೆ. ಅದನ್ನ ನೋಡಿ ಡಾಕ್ಟರ್ನ ಕರೆದು ಸ್ಟೆಥೋಸ್ಕೋಪ್ ಅಲ್ಲಿ ಚೆಕ್ ಮಾಡಿದಾಗ ಹಾರ್ಟ್ಬೀಟ್ ಇನ್ನೂ ಬಡ್ಕೊಂತಾ ಇದೆ ಅಂತ ಹೇಳಿ ಇಟ್ಲಿ ಶಾರದಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದನ್ನ ನೋಡಿದ ಖುಷಿಗೆ ಸಿದ್ದು ಹಗ್ ಮಾಡ್ಕೋಬೇಕು ಅಂತ ಶಾರದನ ಹತ್ರ ಸಿದ್ದು ಹೋಗ್ತಾ ಇದ್ರೆ
ಶಾರದಾ ಮಾತ್ರ ಹಾಗೆ ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ. ದೀಪು ಪುಟ್ಟ ಹೋಗಿ ಅಮ್ಮ ಅಂತ ಹೇಳಿ ಅಮ್ಮ ಮಗಳಿಬ್ರು ಹಗ್ ಮಾಡ್ಕೊಂತಾರೆ. ಶಾರದಾ ಮತ್ತೆ ದೀಪು ಜೋರಾಗಿ ಅಳ್ತಾ ಇರ್ತಾರೆ. ಅವ್ರನ್ನ ನೋಡಿ ಸಿದ್ದು ಖುಷಿ ಪಡ್ತಾ ಇರ್ತಾನೆ. ಮಗಳನ್ನ ಎತ್ಕೊಂಡು ಮಗಳಿಗೆ ಮುತ್ತು ಕೊಡ್ತಾ ಇರ್ತಾಳೆ. ನೀನ್ ಎಲ್ಲೋಗಿದ್ದಮ್ಮ, ನಂಗೆ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ? ದೀಪು ಪುಟ್ಟ ಕೇಳ್ತಾ ಇರ್ಬೇಕಾದ್ರೆ ಎದ್ರಕೋಬೇಡ ಪುಟ್ಟ, ಬಂದಲ್ವಾ ಸಮಾಧಾನ ಮಾಡ್ಕೊ ಅಂತ ಶಾರದಾ ಹೇಳ್ತಾಳೆ. ಈ ಕಡೆ ಶಾರದಂಗೆ ಸಿದ್ದು ಹೇಳಿರೋ ಮಾತುಗಳೆಲ್ಲ ನೆನಪಾಗ್ತಾ ಇರುತ್ತೆ. ಈ ಕಡೆ ಸಿದ್ದು ಶಾರದಾ ಮತ್ತೆ ದೀಪುನ ಮನೆ ಕರ್ಕೊಂಡ್ ಬರ್ತಾನೆ. ಸುಮಿತ್ರಾ ತುಂಬಾ ಟೆನ್ಷನ್ ಇಂದ ಓಡಾಡ್ತಾ ಇರ್ತಾಳೆ. ಅಲ್ಲಮ್ಮವ್ವ, ಸಿದ್ದು ಅವಾಗ್ಲೇನೆ ಹೇಳಿದ್ನಲ್ವಾ ಅಂತ ಹೇಳಿದ್ದ, ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಸಮಾಧಾನ ಮಾಡ್ಕೋಗಲ್ಲ. ಅವರು ಬರ್ತಾ ಇರೋದು ಕಾರಲ್ಲಿ. ತಾತ ಹೇಳ್ತಾ ಇರ್ತಾರೆ, ಬರ್ತಾ ಇರೋದು ಕಾರಲ್ಲಿ ಸುಮಿತ್ರಾ, ಫ್ಲೈಟ್ ಅಲ್ಲ ಅಂತ ದಶರಥ ಹೇಳ್ತಾರೆ. ಏನ್ರಿ ಗೊತ್ತು ನನ್ ಕಷ್ಟ, ನೀವು ಸುಮ್ನೆ ಇರ್ರಿ ಅಂತ ಸುಮಿತ್ರಾ ಹೇಳಿ ಬಾಗ್ಲತ್ರ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ದೀಪು ಪುಟ್ಟ ಅಮ್ಮಮ್ಮ ಅಂತ ಹೇಳಿ ಓಡ್ ಬಂದು ಹಗ್ ಮಾಡ್ಕೊಂತಾಳೆ. ಅಮ್ಮ ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ಅಂತ ಹೇಳಿ ದೀಪು ಪುಟ್ಟ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಹೋಗ್ಬೇಕಾರೆ ಈ ತರ ಆಕ್ಸಿಡೆಂಟ್ ಆಯ್ತು. ದೀಪು ಪುಟ್ಟ ಹೇಳಿದಾಗ, ಹೌದು ಪುಟ್ಟ, ಸದ್ಯ ನಿಮ್ಮಿಬ್ರಿಗೆ ಏನು ಆಗಿಲ್ವಲ್ಲ, ನಿಮ್ ಮನೆಗೆ ವಾಪಸ್ ಬಂದ್ರಲ್ಲ, ನಂಗೆ ಅಷ್ಟೇ ಸಾಕು. ಖುಷಿಯಿಂದ ಕಣ್ಣೀರ್ ಹಾಕ್ಬಿಟ್ಟು ಸುಮಿತ್ರಾ ದೀಪು ಪುಟ್ಟಂಗೆ ಮುತ್ತು ಕೊಡ್ತಾಳೆ. ಹತ್ರ ಬಂದು ಏನು ಮಾತಾಡಕ್ಕಾಗದೆ ಕಣ್ಣೀರ್ನ ಒರೆಸ್ತಾ ಇರ್ತಾಳೆ. ಶಾರದಾ, ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ನನಗೆ ಏನು ಆಗಿಲ್ಲ ಅಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ, ಅಮ್ಮ ನಿಮ್ಗೇನು ಆಗೋದು ಬೇಡ, ನಾನು ಆಗೋದಕ್ಕೆ ಬಿಡೋದು ಇಲ್ಲ, ನಿಮ್ಗೇನಾದ್ರೂ ಆದ್ರೆ ನಾನು ತಡ್ಕೊಳಕ್ಕೂ ಆಗಲ್ಲ, ದೇವ್ರದಯಿಂದ ನಿಮ್ಗೇನು ಆಗಿಲ್ವಲ್ಲ ಅಂತ ಹೇಳಿ ಶಾರದನ್ನ ತಕ್ಕೊಂಡು ಸುಮಿತ್ರಾ ಕಣ್ಣೀರ್ ಹಾಕ್ತಾಳೆ. ತಾತ ಶಿವನಾರಾಯಣ್, ಸುಮಿತ್ರಾ ಇಬ್ರಿಗೂ ದೃಷ್ಟಿ ತೆಗಿ, ಯಾರ್ ಕೆಟ್ಕೊಂಡ್ ಬಿದ್ದಿದ್ಯೋ ಏನೋ, ಪಾರಿಜಾತ ಎಷ್ಟು ದೃಷ್ಟಿ ಬೀಳುತ್ತೆ, ದುಡ್ಡಿದ್ಯಾ, ಆಸ್ತಿ ಇದೆಯಾ, ಒಡವೆ ಇದೆಯಾ ಅಂತ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ. ಏನಿಲ್ಲ, ಇವ್ರಿಗೆ ಯಾಕಪ್ಪ ದೃಷ್ಟಿ ತೆಗಿಬೇಕು, ಇವ್ರ ಮೇಲೆ ಹೇಗೆ ಕೆಟ್ಕೊಂಡ್ ಬೀಳುತ್ತೆ ಅಂತ ತನ್ನ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ. ದಶರಥ ನೋಡಿ, ಶಾರದಾ ಮತ್ತೆ ದೀಪು ಹತ್ರ ಹೋಗಿ ನಮಸ್ಕಾರ ಮಾಡಿ ಕುಂಕುಮ ಇಟ್ಕೊಂಡ್ ಬನ್ನಿ, ಇಬ್ರಿಗೆ ಒಳ್ಳೇದಾಯ್ತಲ್ಲ, ನಮ್ಗೆ ಅಷ್ಟೇ ಸಾಕು. ಬರೋದು ಸ್ವಲ್ಪ ತಡ ಆಗಿದ್ದಕ್ಕೆ ಸುಮಿತ್ರನ್ ಗೋಳು ನೋಡಕ್ಕೆ ಆಗ್ಲಿಲ್ಲ. ಸುಮಿತ್ರನ್ ಸಮಾಧಾನ ಮಾಡೋ ಅಷ್ಟರಲ್ಲಿ ನಂಗೆ ಸಾಕಾಗೋಯ್ತು. ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಬನ್ನಿ ಹೇಳ್ತಾ ಇರ್ಬೇಕಾದ್ರೆ, ಸುಮಿತ್ರಾ ಪೇಚಾಟ ಆಗಿರ್ಲಿ, ನಿಮ್ ತಾತನ್ ಪೇಚಾಟ ನೋಡ್ಬೇಕಾಗಿತ್ತು, ಜಾಸ್ತಿ ಕಣ್ಣೀರ್ ಹಾಕಿ ಪೇಚಾಡ್ತಾ ಇದ್ರು. ತಾತನ ಮುಖನೇ ನೋಡ್ತಾ ಇರ್ತಾಳೆ. ನೀವು ಅಳ್ತಾ ಇದ್ರ ನಮ್ಗೋಸ್ಕರ ಅಂದಾಗ, ಇಲ್ಲಮ್ಮ, ತಾತ ಯಾವತ್ತಾರು ಅಳ್ತಾರ, ಸಾಕು ನಿಮ್ ಕೋಳಿ ಜಗಳ, ಫಸ್ಟ್ ಮಕ್ಳು ಸುಸ್ತಾಗಿದ್ದಾರೆ, ಏನಾದ್ರೂ ತಿನ್ನ ಕೊಡಿ ಅಂತ ತಾತ ಹೇಳ್ತಾರೆ. ಹೌದು ಬಾರಮ್ಮ, ಹೊಟ್ಟೆ ಹಸುವಾಗಿರ್ಬೇಕು, ಮೊದ್ಲು ಏನಾದ್ರೂ ತಿನ್ನಿ, ಆಮೇಲೆ ರೆಸ್ಟ್ ಮಾಡುವಿರಂತೆ. ಸುಮಿತ್ರಾ ಹೇಳ್ತಾರೆ, ಇಲ್ಲಮ್ಮ, ಬಟ್ಟೆ ಎಲ್ಲ ಕೊಳಾಗಿದೆ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಶಾರದಾ ಹೇಳ್ತಾಳೆ. ಸಿದ್ದು, ಬೇಡ ಶಾರದವ್ರೆ, ಹೊಟ್ಟೆ ಮಾತು ಕೇಳಿ, ಫಸ್ಟ್ ಏನಾದ್ರೂ ತಿಂದು ರೆಸ್ಟ್ ಮಾಡಿ ಆಮೇಲೆ ಹೋಗಿ ಸ್ನಾನ ಮಾಡುವಿರಂತೆ ಅಂತ ಹೇಳಿದಾಗ ಕೋಪ ಮಾಡ್ಕೊಂಡು, ನನಗೆ ಸ್ನಾನ ಮಾಡೇ ಅಭ್ಯಾಸ, ಸ್ನಾನ ಮಾಡೋವರೆಗೂ ನಾನು ಏನು ತಿನ್ನ ಮುಖ ಕೊಡ್ದಾಗೆ ಸಿದ್ದು ಹೇಳ್ತಾಳೆ. ಸಿದ್ದುಗೆ ಸ್ವಲ್ಪ ಬೇಜಾರಾಗುತ್ತೆ. ಶಾರದಾ ಈ ತರ ಮುಖ ಹೊಡೆದಂಗೆ ಮಾತಾಡೋದಾಗ, ಶಾರದಾ ಯಾಕೆ ಈ ತರ ಮುಖ ಕೊಡ್ದಂಗೆ ಮಾತಾಡಿದ್ಲು ಅಂತ ಸುಮಿತ್ರಾ ಯೋಚನೆ ಮಾಡ್ತಾ ಇರ್ತಾರೆ. ನಮ್ ಶಾರದಾ ಯಾವತ್ತೂ ಯಾರ ಮನ್ಸಿಗೂ ನೋವು ಮಾಡ್ತಾಳಲ್ಲ, ಇವತ್ತು ಯಾಕೆ ಈ ತರ ಮಾತಾಡೋಗ್ತಾ ಇದ್ದಾಳೆ ಅಂತ, ಏನಾಯ್ತು ರೀ ನಮ್ ಶಾರದಂಗೆ ಅಂತ ಸುಮಿತ್ರಾ ಹೇಳಿದಾಗ, ಯೋಗಿ ಆಕ್ಸಿಡೆಂಟ್ ಆಯ್ತಲ್ವಾ, ಟೆನ್ಷನ್ ಆಗಿರ್ಬೋದು, ಅವ್ರಲ್ಲಿ ಈ ತರ ಮಾತಾಡಿದ್ದಾರೆ, ನೀವು ಬೇಜಾರ್ ಮಾಡ್ಕೋಬೇಡಿ ಅಮ್ಮ ಅಂತ ಯೋಗಿ ಹೇಳ್ತಾನೆ. ತಾತ ಹಾಗೆ ಟ್ರಿಪ್ಪಿಗೆ ಹೋಗಿದ್ರು, ಈ ತರ ಸಡನ್ಲಿ ಆಕ್ಸಿಡೆಂಟ್ ಆಗಿದೆಯಲ್ಲ, ಅದಕ್ಕೆ ಆ ಗಾಬರಿಲಿ ಆ ತರ ಮಾತಾಡಿದಾಳೆ, ಅವಳನ್ನ ಬಿಟ್ಬಿಡಿ, ಅವಳು ಸಮಾಧಾನ ಮಾಡ್ಕೊಳ್ಳಿ, ಏನಾದ್ರೂ ತಿನ್ನಕ್ ಕೊಡು, ಸಮಾಧಾನ ಆದ್ಮೇಲೆ ಅವಳೇ ಬರ್ತಾಳೆ ಅಂತ ತಾತ ಹೇಳ್ತಾರೆ. ಪುಟ್ಟನಿಗೆ ಊಟ ಮಾಡಿಸ್ತೀನಿ ಅಂತ ದೀಪು ಪುಟ್ಟನ ಕರ್ಕೊಂಡು ಸುಮಿತ್ರಾ ಊಟ ಮಾಡಿಸೋದಕ್ಕೆ ಅಂತ ಹೋಗ್ತಾರೆ. ತನ್ನ ರೂಮಿಗೆ ಬಂದು ಕಣ್ಣೀರ್ ಹಾಕ್ತಾ ಇರ್ತಾಳೆ. ಇವರೆಲ್ಲ ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆನೆಲ್ಲ ನಾನು ಕಳ್ಕೊಂಡ್ಬಿಟ್ಟೆ. ಅಮ್ಮ, ದಶರಥ ಸರ್ ಎಲ್ಲ ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ, ನಾ ಮನೆ ಮಗಳ ತರ ನೋಡ್ಕೊಂತ, ಅವರಿಗೆ ನಾನು ಈ ಮುಖ ಹೇಗೆ ತೋರಿಸ್ಲಿ, ಎಲ್ಲ ನನ್ನ ಹೊರಗಡಲ್ಲ ಅಂತ ಪ್ರೂವ್ ಮಾಡೇ ಬಿಟ್ರು. ಸಿದ್ದು ಸರ್ ಕಣ್ಣೀರ್ ಹಾಕೊಂಡು ಅಳ್ತಾ ಇರ್ತಾಳೆ. ಆಗ ಅವಳಿಗೆ ಸಿದ್ದು ಕೊಟ್ಟಿರೋ ಡೈರಿ ನೆನಪಾಗುತ್ತೆ. ಕವನ ಓದೋದಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೋಸ್ಕರ ನಾನು ಕವನ ಬರ್ತಿದ್ದೀನಿ, ಪೇಜ್ ಅನ್ನು ಮಿಸ್ ಮಾಡಿದೆ, ಪ್ಲೀಸ್ ಓದಿ ಅಂತ ಹೇಳಿದ ಮಾತು ನೆನಪಾಗಿ ನಾ ಹುಡುಕ್ತಾ ಇರ್ತಾಳೆ. ಹುಡುಕಿದ್ರು ಆ ಡೈರಿ ಸಿಗೋದೇ ಇಲ್ಲ. ನಾನು ಕೇಳಿದ ಸುದ್ದಿ ಎಲ್ಲ ಸುಳ್ಳಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ನಾನು ಜ್ಯೋತಿಕರ್ ಜೀವನ ಹಾಳು ಮಾಡಕ್ಕೆ ಇಷ್ಟಪಡಲ್ಲ. ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ನನ್ನ ಬಗ್ಗೆ ಎಷ್ಟು ಕೆಟ್ಟಾಗಿ ತಿಳ್ಕೊಂತಾರೆ, ಅದಕ್ಕೆ ನಾನು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಮತ್ತೆ ಮಿಸ್ ಆಗಿ ಅಲ್ಲೇ ಇರೋ ಡೈರಿನ ನೋಡ್ಬಿಡ್ತಾಳೆ. ನಾ ಓದ್ತಾ ಇರ್ಬೇಕಾದ್ರೆ ಲೆಟರ್ ಸಿಕ್ಬಿಡುತ್ತೆ. ಆ ಲೆಟರ್ ನ ಓದಿ ತುಂಬಾ ಶಾಕ್ ಆಗಿ ಶಾರದಾ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.